ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಮ್ಯಶ್ರೀ ಎಸ್, ಎಎಲ್ಎನ್ ರಾವ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಕೊಪ್ಪ ಇಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು MD ಆಯುರ್ವೇದ ಮಾಡಿ ಅದರಲ್ಲಿ ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ 2ನೇ ರ್ಯಾಂಕನ್ನು ಪಡೆದಿರುತ್ತೇನೆ. ಶಿಕ್ಷಕಿಯಾಗಬೇಕೆಂಬ ಹಂಬಲದಿಂದ MD ಮಾಡುತ್ತಿರುವಾಗಲೇ ಸಹಾಯಕ ಪ್ರಾಧ್ಯಾಪಕಿಯಾಗಲು ಬೇಕಾದ ವಿದ್ಯಾರ್ಹತೆ NTET ಪಾಸ್ ಮಾಡಿ ಅರ್ಹತೆ ಹೊಂದಿರುತ್ತೇನೆ. ನಾನು ಒಂದು ಸಾಮಾನ್ಯ ಕುಟುಂಬದಿಂದ ಬಂದವಳಾಗಿದ್ದು, ನನ್ನ ತಂದೆ ದೇವಸ್ಥಾನದ ಪುರೋಹಿತರಾಗಿದ್ದು, ನನ್ನ ತಾಯಿ ಖಾಸಗಿ ಅನುದಾನ ರಹಿತ ಶಾಲೆಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಾ ಶ್ರಮಪಟ್ಟು ನನ್ನನ್ನು ವಿದ್ಯಾವಂತಳನ್ನಾಗಿ ಮಾಡಿರುತ್ತಾರೆ. ನನ್ನನ್ನು ನಿಮ್ಮ ಮುಂದೆ ಪರಿಚಯಿಸಿಕೊಳ್ಳುವ ಕಾರಣವೇನೆಂದರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟರ್ GR ಹೆಬ್ಬೂರ್ ಅವರು ಶಿಕ್ಷಕ ಕ್ಷೇತ್ರದ ವಿಧಾನ ಪರಿಷತ್ ಮತದಾರ ಶಿಕ್ಷಕರ ಸಂಘವನ್ನು ಸ್ಥಾಪನೆ ಮಾಡಿ ಸಂಸ್ಥಾಪಕ ಅಧ್ಯಕ್ಷರಾಗಿ ಅವರು ಶಿಕ್ಷಕರ ಕಾಳಜಿ ಮತ್ತು ಅವರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಪಟ್ಟು ಹೋರಾಟ ಮಾಡುತ್ತಿರುವುದು ಶ್ಲಾಘನೀಯ. ಅವರ ಆಲೋಚನೆ ಮತ್ತು ಗುರಿ ನನಗೆ ಮತ್ತು ನನ್ನಂಥವರಿಗೆ ಅವಶ್ಯವಾಗಿರುತ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರ ಬೋಧನೆ ಮಾಡಲು ಸರ್ಕಾರ ಅನುದಾನಿತ, ಅನುದಾನ ರಹಿತ ಮತ್ತು ಸರ್ಕಾರದ ಅಕಾಲಿಕ, ಅತಿಥಿ, ತಾತ್ಕಾಲಿಕ ಶಿಕ್ಷಕರು ಎಂಬುದಾಗಿ ಪಠ್ಯದಲ್ಲಿ ವಿಭಜನೆ ಮಾಡಿರುವುದಿಲ್ಲ. ಪಠ್ಯಕ್ರಮ ಎಲ್ಲರಿಗೂ ಒಂದೇ ಇದ್ದು, ಒಂದೇ ರೀತಿ ಪಾಠ ಮಾಡಿ, ಒಂದೇ ರೀತಿ ಪರೀಕ್ಷೆ ನಡೆಸಿ, ಒಂದೇ ರೀತಿ ಮೌಲ್ಯಮಾಪನ ಮಾಡಿ, ಒಂದೇ ರೀತಿ ಫಲಿತಾಂಶನ ಪ್ರಕಟಣೆ ಮಾಡಿ ಅಂಕಪಟ್ಟಿ ನೀಡಲಾಗುತ್ತದೆ. ಅಂದ ಮೇಲೆ ಶಿಕ್ಷಕರ ವೇತನ ಒಂದೇ ರೀತಿ ಇರಬೇಕಲ್ಲವೇ? ಡಾಕ್ಟರ್ GR ಹೆಬ್ಬೂರ್ ಅವರು ಶಿಕ್ಷಕರ ಬಗ್ಗೆ ಚಿಂತಿಸಿ, ಶಿಕ್ಷಕರಿಗೆ ಸಮಾನ ಕೆಲಸ ಸಮಾನ ವೇತನ ಕಡ್ಡಾಯವಾಗಿ ಬೇಕು ಎಂಬುದು ಸರಿ ಅನಿಸುತ್ತದೆ. ಉದಾಹರಣೆಗೆ, ಸರ್ಕಾರದಲ್ಲಿ ಸಹಾಯಕ ಪ್ರಾಧ್ಯಾಪಕರಿಗೆ ರೂಪಾಯಿ 1,20,000 ವೇತನವಿದ್ದು, ನನಗೆ ರೂಪಾಯಿ 50,000 ಸರ್ಕಾರದ ಅರೆಕಾಲಿಕ, ತಾತ್ಕಾಲಿಕ, ಅತಿಥಿ ಸಹಾಯಕ ಪ್ರಾಧ್ಯಾಪಕರಿಗೆ 38,000 ಇದು ಸರಿಯಲ್ಲ. ಡಾಕ್ಟರ್ GR ಹೆಬ್ಬೂರ್ ಅವರದು ಸಹ ಇದೇ ವಾದವಾಗಿರುತ್ತದೆ. ಸರ್ಕಾರದವರು ಪರಿಪೂರ್ಣ ಶಿಕ್ಷಕರಾಗುವ ಅರ್ಹತೆ ಇದ್ದವರಿಗೆ ಸರ್ಕಾರದ ಮೂಲ ವೇತನ ಕೊಡಬೇಕು. 2 ವರ್ಷಗಳ ಒಳಗೆ ಸದರಿ ಹುದ್ದೆ ಭರ್ತಿ ಮಾಡಬೇಕು. ಹುದ್ದೆ ಭರ್ತಿಯಾಗದಿದ್ದರೆ 3ನೇ ವರ್ಷಕ್ಕೆ ಸದರಿ ವ್ಯಕ್ತಿಯನ್ನು ಕಾಯಂಗೊಳಿಸಬೇಕು. 16 ವರ್ಷ ಸದರಿ ವ್ಯಕ್ತಿಯನ್ನು ಉಪಯೋಗಿಸಿಕೊಂಡು ಅವರ ಜೀವನ ನಾಶ ಮಾಡುವುದು ಸರಿಯಲ್ಲ. ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರದಷ್ಟು ವೇತನ ಸಿಗುವ ರೀತಿ ವಿದ್ಯಾರ್ಥಿಗಳಿಂದ ಶುಲ್ಕ ನಿಗದಿಪಡಿಸಿ ಆಡಳಿತ ಮಂಡಳಿ ವೇತನ ಕೊಡುವಂತೆ ಸರ್ಕಾರ ವ್ಯವಸ್ಥೆ ಮಾಡಿಕೊಡಬೇಕೆಂಬುದು ಡಾಕ್ಟರ್ GR ಹೆಬ್ಬೂರ್ ಅವರು ವಾದಿಸುತ್ತಿರುವುದು ಸರಿ ಎಂದು ನನ್ನ ಅನಿಸಿಕೆ. ನಮಗೆ ಸರ್ಕಾರಿ ಶಿಕ್ಷಕರಿಗಿರುವಷ್ಟೇ ವೇತನ ನಮಗೆ ಸಿಕ್ಕರೆ ತೃಪ್ತಿಯಿಂದ ಸದರಿ ಉದ್ಯೋಗದಲ್ಲಿ ಶಾಶ್ವತವಾಗಿ ಕಾರ್ಯನಿರ್ವಹಿಸಲು ಮತ್ತು ಒಂದೇ ಕಡೆ ಉಳಿದುಕೊಂಡು ಕಾರ್ಯನಿರ್ವಹಿಸಲು ಸಹಾಯವಾಗುತ್ತದೆ. ಇದರಿಂದ ನಿರುದ್ಯೋಗದ ಸಮಸ್ಯೆ ಬಗೆಹರಿಯುತ್ತದೆ. ಶಿಕ್ಷಕರು ಸಂಘಟಿತರಿಲ್ಲದೆ ಇರುವುದರಿಂದ ಒಂದೊಂದು ವಿಷಯಕ್ಕೆ ಒಂದೊಂದು ಸಂಘಟನೆಗಳನ್ನು ಮಾಡಿಕೊಂಡಿರುವುದರಿಂದ ಶಿಕ್ಷಕರ ಶೋಷಣೆಯನ್ನು ಸರ್ಕಾರ ಮತ್ತು ಕೆಲವು ಶಿಕ್ಷಣ ಸಂಸ್ಥೆಗಳು ನಾವು ಪಡೆದ ಶಿಕ್ಷಣ ವೃತ್ತಿಯ ವಿದ್ಯಾರ್ಹತೆಯನ್ನು ಜೀತಾಳುಗಳಂತೆ ಕೆಲಸ ಮಾಡಿಸಿಕೊಳ್ಳುತ್ತಿರುವುದು ನಮಗೆ ಸರಿಯಲ್ಲ ಎಂದು ಅನಿಸುತ್ತದೆ. ಅಲ್ಲದೆ ಸಂವಿಧಾನದಲ್ಲಿ ಶಿಕ್ಷಕರ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು 7 ಶಿಕ್ಷಕ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರನ್ನು ನೀಡಿರುವುದು, ಅದನ್ನು ಶಿಕ್ಷಕರಲ್ಲದವರು ಬಳಸಿಕೊಂಡು ಶಿಕ್ಷಕ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿರುವುದು ಸರಿಯಲ್ಲ. ಇದನ್ನು ಚುನಾವಣಾ ಆರೋಗ್ಯಕ್ಕೆ ಮತ್ತು ರಾಜಕೀಯ ಪಕ್ಷಗಳಿಗೆ ಬರೆದು ಮನವರಿಕೆ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಕನಿಷ್ಠ 25 ವರ್ಷ ಸೇವೆ ಮಾಡಿ ಕನಿಷ್ಠ 50 ವರ್ಷ ವಯಸ್ಸು ತುಂಬಿದ ಅನುಭವಿ ಶಿಕ್ಷಕರಿಗೆ ಮಾತ್ರ ಅವಕಾಶ ಮಾಡಲು ನಾವುಗಳೆಲ್ಲ ಸೇರಿ ತಿದ್ದುಪಡಿ ಮಾಡಿಸೋಣ. ಒಮ್ಮೆ ಶಿಕ್ಷಕ, ಉಪನ್ಯಾಸಕ ಅಥವಾ ಸಹಾಯಕ ಪ್ರಾಧ್ಯಾಪಕರಾದರೆ ನಂತರ ಮುಖ್ಯೋಪಾಧ್ಯಾಯ, ಪ್ರಾಂಶುಪಾಲ ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಥವಾ ಉಪನಿರ್ದೇಶಕ, ನಿರ್ದೇಶಕ, ಉಪಕುಲಪತಿ ಈ ರೀತಿ ಇರುತ್ತದೆ. ಮತ್ತೊಮ್ಮೆ ಈ ಹುದ್ದೆಗಳಿಗೆ
ಆಯ್ಕೆಯಾಗಲು ಬರುವುದಿಲ್ಲ. ಮತ್ತೊಬ್ಬ ಪ್ರತಿಭಾವಂತರಿಗೆ ಈ ಹುದ್ದೆ ಲಭ್ಯವಾಗಿರುತ್ತದೆ. ಅದೇ ರೀತಿ ಒಂದು ಬಾರಿ ಶಿಕ್ಷಣ ಕ್ಷೇತ್ರದ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾದವರಿಗೆ ಮತ್ತೊಂದು ಬಾರಿ ಆಯ್ಕೆಯಾಗದಂತೆ ತಿದ್ದುಪಡಿ ಮಾಡಿಸೋಣ. ಕಾರಣ, ಶಿಕ್ಷಣ ಕ್ಷೇತ್ರದಲ್ಲಿ ಒಬ್ಬರೇ 2ರಿಂದ 10 ಬಾರಿಗಳ ಕಾಲ ಕೆಲಸ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರೆ ಉಳಿದ ಶಿಕ್ಷಕರು ದಡ್ಡರು, ಆ ಜಾಗಕ್ಕೆ ಯೋಗ್ಯರಲ್ಲ, ಆಳ್ವಿಕೆ ಮಾಡುವ ಶಕ್ತಿ ಅವರಿಗಿಲ್ಲ ಎಂದು ಭಾಸವಾಗುತ್ತದೆ. ಆದ್ದರಿಂದ ಒಂದು ಬಾರಿಗೆ ಮಾತ್ರ ಆಯ್ಕೆ ಮಾಡಿ ಮತ್ತೊಬ್ಬ ಪ್ರತಿಭಾವಂತ ಶಿಕ್ಷಕರಿಗೆ ಅವಕಾಶ ನೀಡುವ ಸೂಕ್ತ ಎಂದು ನನ್ನ ಅನಿಸಿಕೆ. ಆದ್ದರಿಂದ ನಾವುಗಳೆಲ್ಲ ಸೇರಿ ಡಾಕ್ಟರ್ GR ಹೆಬ್ಬೂರವರು ಶಿಕ್ಷಕರಾದ ನಮಗಾಗಿ ಸ್ಥಾಪನೆ ಮಾಡಿರುವ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಮತದಾರರ ಶಿಕ್ಷಕರ ಸಂಘ ಕೈ ಸರ್ವೆ ರೀತಿಯಲ್ಲಿ ಬೆಂಬಲಿಸೋಣ, ಅದರಂತೆ ನಡೆಸಿಕೊಳ್ಳೋಣ ಎಂದು ನಾನು ತಮಗೆ ಮನವಿ ಮುಖೇನ ಹೇಳ ಬಯಸುತ್ತೇನೆ. ಶಿಕ್ಷಕ ವೃತ್ತಿಯಲ್ಲಿರುವ ನಾವೆಲ್ಲರೂ ಈ ಸಂದರ್ಭದಲ್ಲಿ ಒಂದಾಗಿ ಪ್ರಯತ್ನ ಮಾಡೋಣ. ನಮಗೂ ಒಂದಲ್ಲ ಒಂದು ದಿನ ಒಳ್ಳೆಯ ದಿನ ಬಂದೇ ಬರುತ್ತದೆ. ಶಿಕ್ಷಕರ ಸಂಸ್ಕಾರ ಉಳಿಸಿಕೊಳ್ಳುತ್ತದೆ. ಧನ್ಯವಾದಗಳು.